ಬಂದ್ಬಿಟ್ಟಳೆ ಜಯಮ್ಮ. ಆಗಿದ್ದಾಯ್ತು ಬಿಡು. ಏನ್ ಮಾಡಕದ್ದು, ಎಲ್ಲಾರು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀವಪ್ಪ. ಏನ್ ಅವಳಿ ಇರೋಳು ಈ ಊರಾಗ ತ್ರಿಪುರ ಸುಂದ್ರಿ ಯಾಕಂಗತ್ತಿ ನೀನು? ಅಲ್ಲ ಕಣವ, ಅದ್ಕ ಕುತ್ಕೊಳ್ಳೋದು ಅಂದ್ರೆ ಹೆಂಗ ಹೇಳು ಒಂಚೂರು. ಅದ್ಕಂದ್ ಕುತ್ಕೊಳ್ಳೋದ್ ಬಿಟ್ಟು ಇನ್ನೇನ್ ಮಾಡಕತ್ತೈತಿ ಹೇಳು. ನನ್ನ ಹಣೆ ಬರ, ನನ್ನ ಪರಿಸ್ಥಿತಿ. ನೂರಲ್ಲೆಲ್ಲ ಹೆಂಗ ಆಡ್ಕೊನಾಗ್ತಾವ ಗೊತ್ತೇನೋ, ಚಿಕ್ಕ ಹುಡುಗರು ಆಡ್ಕೊನಾಗ್ತಾವ ಬೇ. ಜಯಮ್ಮನ್ ಅಂತೇಳಿ ಒಪ್ಕೊಂಡಿಲ್ಲ, ಇನ್ಯಾರು ಒಪ್ಕೊಂಡರು ಟಕ್ಲೆ 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 ಅಂತಾರ. ಅದಕ್ಕೆ ಗಡ್ಡ ಮೀಸು ಎಲ್ಲ ಬಿಟ್ಕೊಂಡ್ಬಿಟ್ಟು ನಾವು. ನಂಗೆ ಯಾವ ಮದುವೆನೂ ಬೇಡ, ಏನೋ ಬೇಡ, ಬೇಡ. ಪಾಪ ನಮ್ಮ ಮಾವ ಊರಾಗಿರೋರೆಲ್ಲ ಆಡ್ಕೊಂಡು ಹೇಳ್ಕೊಂಡು ಕೂತವನೆ. ಕೂದಲು ಚಿಕ್ಕ ವಯಸ್ಸಿಗೆ ಉದ್ರೋಗ್ಬಿಟ್ಟು ಅದಕ್ಕೆ ಯಾವಾಗ್ಲೂ ಅಳ್ತಿರ್ತಾನೆ, ಹಿಂಗಾಗ್ಬಿಡ್ತು ಅಂತ ಹೇಳಿ. ಮಾವ ನೀನ್ ಯಾಕೆ ಬರಕ್ ಹೋದೆ? ನಿಮ್ಮ ಅಕ್ಕ ಹಿಂಗ್ ಬಿಟ್ಬಿಟ್ಲು. ಅಯ್ಯೋ ತಪ್ಪಾಗ್ಬಿಡ್ತು ಮಾವ. ನಮ್ಮ ಅಕ್ಕ ಹಿಂಗ್ ಮಾಡ್ಬಾರ್ದಿತ್ತು ಅಂತ ಇದ್ ಮಾಡಕ್ ಬಂದೇನಾ? ಆಗಿರ ನೋವು ಅವನು ಗೊತ್ತು ಕಣೆ. ಇಲ್ಲಾಂದ್ರೆ ಅಯ್ಯೋ ನೀನ್ ನೋಡಿ ಹಿಂಗ್ ಆಗ್ಬಿಟ್ಲು ನಮ್ಮ ಅಕ್ಕ ಅಂತ ಹೇಳಿ ಹೊಟ್ಟೆ ಉರ್ಸಕ್ ಬಂದಿ ಏನ? ಹೋಗಿ ಸುಮ್ನೆ ಹೋಗಿ, ನಮ್ಮ ಮಟ್ಟಿಗೆ ಬರ್ಬೇಡ ಹೋಗಿ. ಅದೇ ನನ್ನನ್ ರೇಗಿದ್ರೆ ಏನ್ ಬರುತ್ತತ್ತೆ? ನಾನೇನಾರು ಅಂದಿನ ಬುಟ್ಟಿನ, ನಮ್ಮ ಮಾವನೇನಾರು ಒಂದಿನ ಟಕ್ಲೆ ಪಕ್ಲೆ ಅಂತ ಅಂದಿನೇನ? ನಾನು ಹಂಗು ಅಂತೀನಿ. ಬೆಂಗ್ಳೂರಕ್ಕೆ ಹೋದ್ರೆ ಕೂದ್ಲಕ್ಕ ನಾಟಿ ಮಾಡ್ತಾರ, ಕೂದ್ಲಾಕಸ್ಕ ಬಂದ್ರೆ ಆಯ್ತು ಬಿಡು ಮಾವ ಅಂತ ಎಷ್ಟೋ ಸರ್ ಅಂದಿನಿ. ಕೇಳಬೇಕಾರ ನೀನ್ ಯಾಕೆ ನನ್ ಮೇಲೆ ರೇಗ್ತಿಯತ್ತೆ? ಮಾತಾಡ್ಬೇಡಿ ಕಣ್ರೆ. ನೀವೇ ನಿಮ್ಮ ಚಿಕ್ಕವ ದೊಡ್ಡವ ಅವಳಲ್ಲ. 3 ಜನ ಮಾತಾಡಕ್ ಹೋಗ್ಬೇಡ್ರಿ. ಕಂಡ್ರೆ ಉರಿತೈತಿ, ನಿಮ್ಮ 3 ಜನನೂ ಉರಿತೈತಿ. ಏನ್ ಮಾಡ್ಲಿ ಹೇಳು? ಅವಳು ನೋಡಿದ್ರೆ ನಮ್ಮ ಅಣ್ಣನ ಮಗನ್ಗೆ ನನ್ನ ಮಗಳು ಕೊಡುದು ಅಂದ್ಬಿಟ್ಟು ಸರಿಯಾಗಿ ಉಣಿಸ್ಬಿಟ್ಲು. ದರಿದ್ರದವಳು, ಕಿತ್ತೋದವಳು. ಆ ಜಯಮ್ಮ ಕಾಪಡ ಮಾಡಾಳೇನಾ? ಅವ್ರ ಮನೆ ಹೋಗಿ ಬದುಕಡೆ ಮಾಡಾಳೇನಾ? ಮಾಡಿ ನೋಡ್ಲಿ ಇರು, ಅವಾಗ ಗೊತ್ತಾಗ್ತೈತಿ. ಏ ಲಕ್ಷ್ಮಿ, ಎದಕ್ ಬಂದಿ ರೊಟ್ಟಿ ಬಗ್ಗಕ್ಕ? ಎದಕ್ ಬಂದಿ ಅಂತ ಕೇಳ್ತಿರೋದು. ಏ ಲಕ್ಷ್ಮಿ, ಅಪ್ಪಯ್ಯ ಮುಂದೆ ಬರ್ಬೇಡ ಅಪ್ಪಯ್ಯ. ಅದು ಮಾವ ಅಳ್ತಿದ್ದ, ಅದಕ್ಕೆ ಬಂದಿದ್ದೆ. ನಂದೇನ್ ತಪ್ಪಿಲ್ಲ ಅಪ್ಪಯ್ಯ, ಸುಮ್ನೆ ಹಿಂಗೆ ಬಂದೆ ಅಷ್ಟೇ. ಮಾವಂಗ್ ಸಮಾಧಾನ ಮಾಡೋ ಅಮ್ಮ ಅಂತ ಹೇಳಿ. ನನ್ ತಪ್ಪಾಯ್ತಪ್ಪಯ್ಯ. ಅಪ್ಪಯ್ಯ ಒಡೆಯಕ್ ಬರ್ಬೇಡ ಅಪ್ಪಯ್ಯ. ಏನೇ ಯಾವ ಸೀಮೆ ಮಾವನೇ? ಯಾವ ಸೀಮೆ ಮಾವ? ಅವಂಗ ನಿಮ್ ಚಿಕ್ಕ ದೊಡವನಿಗೆ ಸ್ವಂತ ಅಣ್ಣನ ಮಗನಿಗೆ ಕೊಡಕತ್ತಿಲ್ಲ. ಅವ್ನ ಟಕ್ಲೆ ಅದನ್ನ ಸರಿ ಇಲ್ಲ, ಚೆನ್ನಾಗಿಲ್ಲ ಅನ್ಬಿಟ್ಟು ನೀನೇನ್ ಮಾವ ಅನ್ನೋದು ಆಗ್ಲಿಲ್ಲ ಅವನ್ನ. ನಿಂಗೆ ಯಾವ ಕಡೆಯಿಂದನೇ ಮಾವ? ಯಾವ ಕಡೆಯಿಂದ ಮಾವ? ಯಾವ ಮಾವ ನಿಂಗ? ಮಾವಗಿವ ಅಂದಿ ಅಂದ್ರೆ ನೋಡು ಪರಿಣಾಮ ನೆಟ್ಟಿಗಿರಕಿಲ್ಲ. ನಿಂತ್ಗಳಯ್ಯ, ನನ್ನ ಮಗನ ಬಗ್ಗೆ ಕೆಟ್ಟ ಮಾತಾಡಕ್ ಹೋಗ್ಬೇಡ. ನನ್ನ ಮಗ ಕೂದಲೇ ಇಲ್ದೇ ಇರ್ಬೋದು, ಅದ್ರಾಗ ಉಂಡಾಗ ಅಪರಂಜಿ ಕಡೆಯ ನನ್ನ ಮಗ ಅಪರಂಜಿ ಚಿನ್ನ ಇದ್ದಂಗ. ನನ್ನ ಮಗನಂತ ಮಗನ್ ಪಡಿಬೇಕಾದ್ರೆ, ಅಳಿನ್ ಪಡಿಬೇಕಾದ್ರೆ ನೀ ಪುಣ್ಯ ಮಾಡಿರ್ಬೇಕ. ನಿನ್ಗ ಯೋಗ್ಯತೆ ಇಲ್ಲ ಬಿಡು. ಆ ಹೆಣ್ಮಗ ಬಂದಿದ್ರೆ ಆ ಹೆಣ್ಮಗಿಗೆ ಆಗ್ತೈತಿ. ಆ ಹೆಣ್ಮಗಿಗೆ ಮಾತಾಡ್ತೀನಿ ನೀನು? ಎದಕ್ ಮಾತಾಡ್ತಿ? ಚಿನ್ನವ ನೀನೇ ಇಟ್ಕ. ನಮ್ಮನೆ ಚಿನ್ನ ಮನೆ ಕಳ್ಸು. ನಾನಿಬ್ರು ಹೆಣ್ಮಕ್ಳಿಗೂ ಬಾ. ಒಳ್ಳೆ ದುಡ್ಡಿರೋ ಮನೆಗೆ ಮದುವೆ ಮಾಡ್ತೀನಿ. ದುಡ್ಡು ರೊಕ್ಕಿಟ್ಟಿರ್ಬೇಕು. ನಾನು ಹೋದ್ರೆ ಒಂದ್ 15 ದಿನ ಅಡ್ಗೆ ಮಾಡಿ, ಮಟನ್ ಚಿಕನ್ ಮಾಡಿ, ಆಳುಗಳು ಇಟ್ಟು ಕೈ ಹಸ್ತಿ ಕಳಿಸ್ಬೇಕು ಅಂತ ಮನೆಗೆ ಮದುವೆ ಮಾಡ್ತೀನಿ. ನೋಡ್ತಿರು. ನೋಡ್ ಮಾತಾಡು ಅವಾಗ ನೀನು. ಹೋಗಯ್ಯೋ ಹೋಗು. ನಾನು ಅಂತ ಬೆರೆದವರೆಲ್ಲ ಎಲ್ಲೆಲ್ಲಿ ಮೂಲೆ ಸೇರ್ಕೊಂಡವ್ರ ಹೋಗ. ಅದೇ ಇಲ್ಲೇನ ನಾನು ಎಂದು ಮೆರೆಯಬೇಡ ಮನುಜ, ನಾನು ಎಂಬುದು ಮೂಡ. ಗೊತ್ತಾಯ್ತೇನಾ? ಹೋಗ. ನಾನಂತ ಮೆರ್ಕೊಂಡು ಹೋಗ್ಬೇಡ. ಏನು ಈ ಹೆಣ್ಮಕ್ಳಾಗಿರೋದು ಅಷ್ಟೇ. ಏನು ಈ ಕಳಿಯನ್ನ ಕರ್ಕೊಂಬಂದವ್ರು ನಿಮ್ಮ ಮನೆ ಚಾಕ್ರಿ ಮಾಡ್ಕೊಂಡು ನೀನು ಕರ್ಕೊಂಡೋಗಿ ನಿನ್ನ ಮಕ್ಳನ್ನ ನಿನ್ನ ಕರ್ಕೊಂಡೋಗಿ ಇಟ್ಟಿಕ್ತಾರೆ ಅಂತ ಮಾಡಿ ಏನಾ? ಹೋಗು. ಅಯ್ಯೋ ನಮ್ಮ ಅಣ್ಣನ ನಟ್ಟಿಯವರ ನನ್ನ ಮಗಳು ಮದುವೆ ಹೋಗುಮ ಅನ್ಕೊಂಡು ಬಂದ್ರ. ಮದುವೆ ಮಾಡ್ತೀನಿ, ಎಂಗೇಜ್ಮೆಂಟ್ ಇಟ್ಕಮ್ಮ. ಎಲ್ಲ ದೊಡ್ಡವರು ಅನ್ನೋರು ಇರ್ಬೇಕು ಅಂದ್ಬಿಟ್ಟು ನಮ್ಮ ಅಪ್ಪನ ಮನೆ ಯಾಕೆ ಬಂದ್ರ? ಜಗಳ ಮಾಡ್ಕೊ ಕೂತಾವಳಲ್ಲಪ್ಪ ನನ್ನ ಗಂಡನ ಜೊತೆಕ. ಅಯ್ಯಯ್ಯೋ ಯಾಕೆ ನನ್ನ ಗಂಡನ ಕಂಡ್ರೆ ಹಿಂಗಾಡಿಯೇ? ನನ್ನ ಗಂಡ ಇಬ್ರು ಎಂಟ್ರಿ ಮಾಡ್ಕೊಬಿಟ್ಟ ಅಂದ್ಬಿಟ್ಟು ನನ್ನ ಗಂಡನ ಕಂಡ್ರೆ ಯಾಕೆ ಹಿಂಗಾಡಿಯೇ? ನನ್ನ ಗಂಡನ ಕಂಡ್ರೆ ಒಂದು ಚೂರು ಇಷ್ಟಿಲ್ಲ ಅಲ್ಲ ನಿನ್ಗೆ? ಹೆಂಗ್ ಜಗಳ ಮಾಡ್ತೀನಿ ನೋಡು ನನ್ನ ಗಂಡನ ಜೊತೆಗ. ಜಗಳ ಮಾಡೋದ ಕಾಲ್ ಕರ್ಕ ಜಗಳ ಕಾಯ್ತಾನೆ ಇರ್ತಿ ಎಲ್ಲದಕ್ಕೆ ನೀನು. ಏ ಲಕ್ಷ್ಮಿ, ನೀನ್ ಯಾಕೆ ಬಂದಿದ್ಯೆ? ಬಾಣ್ಲಿ ಪಕ್ಕ ನೀನ್ ಯಾಕೆ ಬಂದಿದ್ಯೆ? ನಿಮ್ಮ ಇದೇ ಸಂಸ್ಕಾರ ಕಲ್ಸ್ಕೊಟ್ರದ ನಿನ್ಗೆ? ಇದೇ ಬುದ್ಧಿಯ ಕಲ್ಸ್ಕೊಟ್ರದ ನಿನ್ಗೆ? ಹೋಗಿ ಮಿಟ್ಟಕ್ಲಾಡಿ ಅವನ ಪಕ್ಕ ನಿಂತ್ಕತಿಯಲ್ಲಿ. ಅವನೇನ್ ನಿನ್ಗೆ ಸ್ವಂತ ಮಾವ ಆಗ್ಬೇಕಾಗಿಲ್ಲ. ಬಾ ಇತ್ತಕ. ನನ್ನ ಮಗಳ ಒಂದಿನ ಅವನ ಪಕ್ಕ ನಿಂತಿಲ್ಲ. ಅವ್ನ ಕಂಡ್ರೆ ಮತ್ತೆ ಆಯ್ತಕನಕ ಚೆನ್ನಾಗಿಲ್ಲ ಅಂತಿದ್ಲು. ನೀನೇನೋಗಿ ನಿಂತ್ಕೊಂಡಿದ್ದೆ. ಬಾರೆ ಈ ಕಡೆ ಬಾರೆ. ಬುದ್ಧಿ ಇಲ್ವೇನೆ ನಿನ್ಗೆ? ಅಂಕೆ ಶಂಕೆ ಇಲ್ಲೇನೆ ನಿನ್ಗೆ? ನೋಡ್ ಬದ್ರಿ, ಸುಮ್ಮನೆ ಇದ್ಬಿಟ್ರೆ ಹೋಗ್ಬಿಟ್ರೆ ಚೆನ್ನಾಗಿರ್ತಾವ. ನನ್ನ ಮಗನ ಆಗ್ಲೆಲ್ಲ ಬಾಂಡ್ಲಿ ಅನ್ನಕ್ ಹೋಗ್ಬೇಡ. ನನ್ನ ಮಗಂಗ ಕೂದ್ಲನ್ನ ಬೆಂಗಳೂರಕ್ಕೆ ಹೋಗಿ ಹಾಕಿಸ್ಕೊಬತ್ತೀನಿ, ಅದು ಬೇರೆ ವಿಚಾರ. ನೀನು ಆಗ್ಲೆಲ್ಲ ಬಾಂಡ್ಲಿ ಟಕ್ಲೆ ಪಕ್ಲೆ ಅನ್ಕೊಂಡು ಮಾತಾಡಕ್ ಹೋಗ್ಬೇಡ. ಅವಂಗ ಮಗಳಿಗೂ ಏನಿಲ್ಲ ನೋಡು, ಗತಿ ಕಾಣಿಸ್ಬಿಡ್ತೀನಿ ಇವತ್ತೊಂದು. ಆ ಹೆಣ್ಮಗ ಸಮಾಧಾನ ಮಾಡಕ್ ಬಂದೈತೆ. ಆ ಹೆಣ್ಮಗಿನ ಬಗ್ಗೆ ನೀ ಯಾಕೆ ಮಾತಾಡ್ತಿ? ಎದಕ್ಕೆ ಮಾತಾಡ್ತಿ ಹೇಳು ಒಂಚೂರು. ಹೌದು ಕೂದ್ಲು ಬರ್ತವೆ. ಕೂದ್ಲು ಬೆಂಗಳೂರಕ್ಕೆ ಹೋಗಿ ಹಾಕಿಸ್ಕೊ ಬಂದ ತಕ್ಷಣ ಕೂದ್ಲು ಬಂದ್ಬಿಡ್ತಾವೆ. ನಾನು ಅಂತೇಳಿ ಅವನನ್ನ ಒಪ್ಕೊಂಡಿಲ್ಲ. ನನಗೆ ಬಾಪ್ ಕಟ್ಟಿದ್ರು ನನಗೆ ಎಂತ ಹುಡ್ಕ ಒಪ್ಕೊಂಡವನೆ ಗೊತ್ತೇನಾ? ರಾಜ್ಕುಮಾರ ಇದ್ದಂಗ ಅವನೇ ನಮ್ಮ ಹುಡುಗ. ನೋಡಿದ್ರೆ ಎಲ್ಲಾರು ಉರ್ಕೊಂಡು ಸತ್ತೋಗ್ಬೇಕು ಹಂಗದನ ನಮ್ಮ ಹುಡುಗ. ಗೊಂಬೆ ಇದ್ದಂಗ ಅದನ. ಅವ್ನ ಕೂದ್ಲು, ಅವ್ನ ಹೇರ್ ಸ್ಟೈಲು, ಅಯ್ಯೋ ಅವ್ನ ಹೇರ್ ಸ್ಟೈಲ್ ನೋಡ ನಾನು ಬಿದ್ದೋದೆ ಗೊತ್ತಾ? ಯವ್ವ ನನ್ನ ಜುಟ್ಟು ಬುಡಬೆ ಅತ್ತೆ ಬುಡಬೆ ಯವ್ವ ನನ್ನ ಜುಟ್ಟು ಹಿಡ್ಕೊಂಡವಳೆ ಬಿಡು ಅಂತ ಹೇಳಬೆ ಯವ್ವ ನನ್ನ ಜುಟ್ಟು ಹಿಡ್ಕೊಂಡವಳೆ ಕಿತ್ ಬಂದ್ಬಿಡೋದು ಬಿಡು ಅಂತ ಹೇಳಬೆ. ಮೊದ್ಲು ತುಂಡಾದ ಕೂದ್ಲು. ಯವ್ವ ಬಿಡೆ ನನ್ನ ಮಗಳು ಕೂದ್ಲು ಬಿಡೆ. ನನ್ನ ಮಗಳು ಕೂದ್ಲು ಯಾಕೆ ಹಿಡ್ಕೊಂಡಿದ್ಯಾ? ನನ್ನ ಮಗಳು ಇದ್ದಂಗೆ ಹೇಳಿದ್ರೆ ಎದು ಬಂದು ಎದಗೋದ್ರ ಅನ್ನಂಗೈತೆ ನಿನ್ಗ? ಎದು ಬಂದು ಹಂಗ ಓದೈತಿ ನನ್ನ ಮಗ್ಳಗ? ಬಿಡೆ ಕೂದ್ಲು ಬಿಡೆ. ನನ್ನ ಮಗಳು ಏನ್ ಬರ್ದೆ ಅಂತ ತಪ್ಪಂದ್ಲೆ? ನಿನ್ ಮಗ ಟಕ್ಲೇನೆ ಕಡೆ ಅದಕ್ಕೆ ಅಂದವಳೆ. ಅವಳದೇ ತಪ್ಪೈತೆ. ಅವಳಿಗೆ ಕೂದ್ಲು ಹಿಡ್ಕೊಂಡು ಹೊಡಿಗೆ ಹೋಯ್ತಿ. ಬಿಡೆ ನನ್ನ ಮಗಳನ್ನ. ಅಯ್ಯೋ ಮಾವ, ನಾನ್ ನಿಮ್ ಮನೆ ತಕ್ಕ ಬಂದಿದ್ಕೆ ತಾನೇ ಇಷ್ಟೊಂದು ಜಗಳ ಆಗ್ತಿರೋದು. ಅಯ್ಯೋ ನಾನೇ ಹಟ್ಟಿಗೆ ಹೋಗಿ
ಹೋಗ್ತೀನಿ ಮಾವ. ಆಯ್ತು, ಯಾಕಾದ್ರೆ ಹಿಂಗಾಯ್ತು ಬಿಡ್ತು. ನಿಂತ್ಕೋ ಲಕ್ಷ್ಮಿ, ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕು. ನೀನು ನನ್ನ ಮದುವೆ ಐತಿಯಾ? ಇದು ಬೇಕಂತ ಕೇಳ್ತಿಲ್ಲ, ಎಲ್ಲಾರ ಮುಂದೆನೂ ಕೇಳ್ತೀನಿ. ನೀನು ನನ್ನ ಮದುವೆ ಐತಿಯಾ? ನಮ್ಮ ಮಾವನಿಗೆ ಕೂದಲು ಇಲ್ದೇ ಇರ್ಬೋದು, ಆದ್ರೆ ಗುಣ ಮಾತ್ರ ಅಪ್ರಂಜಿ. ಒಪ್ಕೊಳಕ್ ನಾನ್ ರೆಡಿ. ಆದ್ರೆ ನಮ್ಮ ಅಪ್ಪಯ್ಯ ನಮ್ಮ ಅವ್ವಯ್ಯ ಯಾರು ಸೇರಲ್ಲ. ಏನ್ ಮಾಡೋದು? ನಾನು ಒಪ್ಕೊಂಡ್ರೆ ಯಾರು ಒಂದಾಗಲ್ಲ, ಎಲ್ಲ ದೂರ ದೂರ ಆಗ್ಬಿಡ್ತಾರೆ. ಒಂದ್ ಕಡೆ ಮನ್ಸ ಖುಷಿ, ಒಂದ್ ಕಡೆ ಬೇಜಾರು. ಏನ್ ಹೇಳಿ? ಬುಡಜ ನನ್ನ ಮಗಳ ಕೈಯ, ನನ್ನ ಮಗಳ ಕೈ ಇಟ್ಕೊಂಡು ಏನಾದ್ರು ಮಾತಾಡ್ತಿದ್ದೀನಿ ನೀನು? ಬುಡಜ ನನ್ನ ಮಗಳ ಕೈಯ ಬಿಡು ಅಂತ ಹೇಳಿತು, ಒಳ್ಳೆ 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 ಅಂತೀನಿ ನಾನು. ಬುಡಜ ಬಿಡು ನನ್ನ ಮಗಳ ಕೈಯ ಅಂತ ಹೇಳಿತು, ಹೆಂಗ್ ಇಟ್ಕೊಂಡಿದ್ದೀನಿ ನೋಡ. ನನ್ನ ಮಗಳ ಕೈ ಬಿಡ್ಲ ಕೈನಾ? ಮಾವ, ಇದು ನಾನು ಅವಳು ಮಾತಾಡ್ತಿರೋ ವಿಚಾರ. ನಿನ್ ಮಗಳು ಏನಾರು ಇಟ್ಕೊಂಡಿನ, ನಿನ್ ದೊಡ್ಡ ಮಗಳು ನಿನ್ಗೆ ಹೆಚ್ಚು ತಾನೆ, ಅವಳನ್ನೇನಾರು ಇಟ್ಕೊಂಡಿನ? ನಾನು ಇಟ್ಕೊಂಡಿಲ್ಲ, ಮಾತಾಡಿಲ್ಲ. ಅವಳು ಮದುವೆ ಮಾಡ್ತಿದ್ದೆ ತಾನೆ, ಮಾಡ್ಕ, ನಾನೇನು ಬೇಡ ಅಂತ ಹೇಳದ್ನೇನ? ಈ ಹತ್ರ ನಾನೇನೋ ಮಾತಾಡ್ತಿದ್ದೆ. ಎಲ್ಲರೂ ಹಿಂಗಂದ್ರಲ್ಲ ಬಿಟ್ರಲ್ಲ, ನಾನೇನು ಹಂಗೆ ಅಷ್ಟು ಚೆನ್ನಾಗಿಲ್ವಾ ಅಂತ ಹೇಳಿ ನಾನು ಅವಳ ಜೊತೆ ಮಾತಾಡ್ತಿದ್ದೆ. ನಿನ್ ಜೊತೆ ಏನು ಮಾತಾಡ್ತಿದ್ದ? ಸುಮ್ಮನೆ ತಪ್ಪಾಗಿ ನಿಂತ. ನೀನು ಯಾವತ್ತಾನೆ ತಂದೆ ಪ್ರೀತಿ ಕೊಟ್ಟಿದ್ದೆ ಅವಳಿಗೆ? ನೀನೇನ್ರಿ ಯಾವತ್ತಾನೆ ತಾಯಿ ಪ್ರೀತಿ ಕೊಟ್ಟಿದ್ದಲ್ಲ? ಯಾವತ್ತು ಕೊಟ್ಟಿದ್ದೀರಾ ಬೇಡ? ಬುಡ ಬಡ್ಡಿ ಮಗಳ ನನ್ನ ಮಗಳ ಕೈನ ಬುಡ ಅಂತ ಹೇಳಿದ್ದ. ಏನ್ ಇವನು ಅವನು ಮಾತಾಡದಂತೆ ಅವಳುವೆ. ಕಂಡಿನಿ ಬುಡಜ ಬಿಡು ಅಂತ ಹೇಳಿದ್ದು. ನನ್ನ ಮಗಳ ಕೈ ಇರ್ಕೊಬಿಡ ಬಿಡು ಅಂತ ಹೇಳಿದ್ದು. ನನ್ನ ಮಗಳನ್ನ ಶ್ರೀಮಂತರು ಮದುವೆ ಮಾಡ್ತೀನಿ. ಶ್ರೀಮಂತರು ದುಡ್ಡು ಇರ್ಬೇಕು. ನಾನು ಹೋದಾಗ ಆಳು ಕಾಳು ನನ್ನ ಕಾಲು ಹತ್ಬೇಕು ಅಂತ ಮನೆಯಾಗ ಮದುವೆ ಮಾಡುದು. ನಿನ್ನ ಹತ್ತಿ ಪುಡ್ಗೋಸಿ ಮನೆಯಾಗಲ್ಲ. ನಿಮ್ಮಪ್ಪ ಊರ್ಗಡ ಅಂತ ಎಲ್ಲ ಮಾಡ್ಕೊಂಡು ಸಾಕು ಬಿಡಲಿ ಬಿಡು ಅಂತ ಹೇಳಿದ್ದು. ಮಾವ, ಕೈ ಹಿಂಗಂದ್ರೆ ಬಿದೋಯ್ತಿ ಕೆಳಕ. ಕಲ್ಲದವ ತಲಗಿಲ್ಲ ಹೊಡೆದದ್ದು. ಬಿಡು ಅಂತ ಹೇಳಿದ್ದು ಕೈ ಬಿಡು. ನಾನು ಅವಳು ಮಾತಾಡ್ತಿರತ್ತು. ನಿನ್ನ ಮಗಳೇ ಆಗಿರ್ಬೋದು, ನೀನು ಹುಟ್ಟಿಸ್ ಮಗಳೇ ಆಗಿರ್ಬೋದು, ಇಲ್ಲ ಅಂತಿಲ್ಲ, ಯಾರು ಅಂತಿಲ್ಲ. ಆ ಹೆಣ್ಗ ಒಂದಿನ ತಂದೆ ಪ್ರೀತಿ ಕೊಟ್ಟಿದ್ದೇನಾ? ಹೆಣ್ಣ ಮನೆ ಕಲಿಸ್ತೋರ್ತರ ನೋಡ್ಕೊಂಡಿದ್ರು. ನಾವು ನೋಡಿವಿ. ನಮ್ಮ ಮಟಿಯಾಗ ಬಂದಾಗಲೇ ಒಂದು ವಾರ ಖುಷಿಯಾಗಿ ಹೋಗ್ತಿದ್ದದು. ಬಿಡು ಅಂತ ಹೇಳಿದ್ದು. ಬಿಡು ಕೈನಾ, ಬಿಡು ಅಷ್ಟೇ. ಏನ ನೀ ನೋಡ್ಕೊಂಡು ನಿಂತಿದ್ಯಾ? ನಾನ್ ಮಾಡತಕ್ಕ ಮದುವೆ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನೋಡು, ನಿಮ್ಮ ಅಪ್ಪ ನಿಮ್ಮ ಸಂಬಂಧ ಅಂತ ಕಡ್ದೋಯ್ತ ಮುರ್ದೋಯ್ತ. ಇಂತೇನ್ ಬೇಕೇನ? ನಿನ್ಗ ಇಂತೇನ್ ಬೇಕೇನಾ? ಇಂತ 100 ಮಾತಾಡ್ತಾನೆ, ಎತ್ರ ಮಾತಾಡ್ತಾನ. ಇಂತಳಿಗೆ ನನಗ್ ಬೇಕೇನಾ? ಇಂತೇನ್ ಮಾಡ್ಕೊತೀನಿ ಅಂತ ಗೊತ್ತಿಯಲ್ಲ. ಇವನು ಇಂತೇನ್ ಬೇಕೆ ನಮ್ಮಿ ನಿನ್ಗ? ಮಗ ನೋಡು, ಮಗ ಹೆಂಗೈತಿ ಒಂದು. ನಾನ್ ವಯಸ್ಸಾಗಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ಈ ನನ್ ಮಗನ್ ನೋಡ, ಈಗಾಗಲೇ ವಯಸ್ಸಾಗಿರೋಂತರ ಅದನ್ನ ಇಂತೇನ್ ಮದುವೆ ಐತಿ ನಮ್ಮಿ ಇಂತೇನ? ಯವ ಅತ್ತ ಕೈಯಲ್ಲಿ ಬಿಡ್ಸಬ್ಬೆ, ಇವಳೇನ್ ಹಿಡ್ಕೊಂಡು ಹೊಡಿತಾ ಕೂತವಳೆ. ಇವಳ ಕೈಲಿ ಬಿಡ್ಸಬ್ಬೆ ಫಸ್ಟ್. ನಮ್ಮ ಅಪ್ಪಯ್ಯ ನನ್ನನ್ನು ಬಿಡ್ಸಂದ್ರೆ ಅಲ್ಲೇನ ಮಾತಾಡ್ತಾನೆ. ಬಿಡ್ಸು. ಏ ಅಪ್ಪಯ್ಯ ನೋಡಪ್ಪಯ್ಯ. ಬಾರೆ ಇತ್ತಕ ಬಾರೆ, ನನ್ನ ಮಗ್ಳಿಗೆ ಎಷ್ಟಂತ ಹೊಡಿತೀಯ ಬಾರೆ. ಏನ್ ನನ್ನ ಮಗಳು ಎನ್ಬಾರ್ದಂದಿಲ್ಲ. ಬಾರೆ ಇತ್ತಕ ಬಾರೆ. ಲೌಡಿರಾ ಮಾತಾಡ್ರಿ. ನಿಮ್ಮನೆ ಎಣ್ಣೆ ಒಂದೇ ಕರ್ಕಬತ್ತೀನಿ ಕಣ. ನಾನು ಈಡ್ ದಿನ ಸುಮ್ಮನಿದ್ದೆ. ಲಕ್ಷ್ಮಿ ನನ್ನ ಮಗನ ಕೈಯ ತಾಳಿ ಕಟ್ಟಿಸಿಲ್ಲ ಊರ್ ಜನದ ಮುಂದೆ ಅಂದ್ರ ನಾನು ಗೌಡ್ರಿನೇ ಅಲ್ಲ. ತಿಳ್ಕೊಂಬಿಡು ಸರ್, ತಿಳ್ಕೊಂಬಿಡು. ಬಿಡೆ ನನ್ನ ಮಗಳನ್ನ. ಗೌರಿನೇ ಅಲ್ವಂತೆ. ಬಿಡೆ ನನ್ನ ಮಗಳನ್ನ ಬಿಡೆ. ಅದ್ ಹೆಂಗ್ ಮಾಡ್ಕತ್ತೆ ಹಂಗ್ ಬಿಡ್ತೀಯ, ನಾನು ನೋಡ್ತೀನಿ. ಬಿಡೆ ಯಾವ್ದೇ ಕಾರಣಕ್ಕೂ ನನ್ನ ಮಕ್ಳು ನಿನ್ ಮನೆ ಮದುವೆ ಆಗಲ್ಲ. ಬಿಡೆ. ಅದ ಹೆಂಗಾಗಿಲ್ವ? ನಾನು ನೋಡ್ತೀನಿ ಕಣಮಿ, ನಾನು ನೋಡ್ತೀನಿ. ನಿನ್ ಮನೆ ಮಗಳು ನನ್ನ ಮನೆ ಸೊಸೆ ಆಗ್ಲೇಬೇಕು. ಹಾಗೆ ಆಯ್ತಳ. ನಮ್ಮ ಮನೆ ಕಾಪ್ರಿ ಮಾಡ್ತಾಳ. ಅತ್ತಿಗೆ ಅಂತ ಒಂದಿನ ಮರ್ಯಾದೆ ಕೊಟ್ಟಿಯೇನೆ. ದುಡ್ಡು ಕಿತ್ಕೋಬೇಕಾರೆ ಮಾಡ್ಬೇಕಾರೆ ಮಾತ್ರ ಅಯ್ಯೋ ಅತ್ತಿಗೆ ಅನ್ಕ ಬತ್ತಿದ್ದೆ. ಇವಾಗ ನೋಡ್ದೆ ನಿನ್ ದುರಕಾರ ಹೆಂಗ್ ಅಟ್ಟಕ್ಕಾಗೈತೆ. ನನ್ನ ಮಗಂಗೆ ಮದುವೆ ಮಾಡ್ಕೊತೀನಿ ಕಡೆ ಲಕ್ಷ್ಮಮ್ಮ. ನನ್ನ ಮಗುಂಗಿಯೇ ನೋಡ್ತಿರೋ ಹಂಗೆ ಮಗುಂಗಿ ಲಕ್ಷ್ಮಮ್ಮ. ಅದೇಂಗ್ ಮಾಡ್ಕೊಬಿಟ್ಟರು ನಮ್ಮ ಕೇಳ್ದಾಗ ನನ್ನ ಮಗಳೇನ ರಾಗೋಳಂದ್ರೆ ನಾವು ಮನೆಯಿಂದ ಬಿಡ್ಗಾಸ್ ಬರಕಿಲ್ಲ. ಅವ್ಳು ಸತ್ತ ನೋಡಕ್ಕೂ ನಾವು ಹೋಗಕ್ಕಿಲ್ಲ. ತಿಳ್ಕೊಂಬಿಡು ಅದನ್ನ. ನನ್ನ ಮಗಳು ನಾನು ಹೇಳಿದ್ ಮಗ ಯಾರು ದಾಟಕ್ಕಿಲ್ಲ. ನನ್ನ ಮಕ್ಳಿಗೆ ಯಾವತ್ತಿದ್ರು ಒಳ್ಳೆ ಪಾಲಿನ ಹುಡುಗನೇ ತಗೊಬರೋದು. ಪಾಲಿನ ಗೌರ್ಮೆಂಟ್ ಕೆಲಸ ಇರ್ಬೇಕು, ರೊಕ್ಕ ಇರ್ಬೇಕು ಅಂತ ಹುಡುಗನೇ ತಗೊಬಂದು ಮದುವೆ ಮಾಡೋದು. ನೋಡ್ತಿರಂಗೆ. ಅದಕ್ಕೆಲ್ಲ ಸಂಕ್ರಿತ ದುಡ್ಡಿಟ್ಟವಳೆ ಅನ್ಬಿಟ್ಟು ಮಾಡ್ತಾ ಇರೋದು. ಸಂಕ್ರಿ ದುಡ್ಡು ಇಟ್ಟವಳೆ ಚೆನ್ನಾಗಿ. ಅವ್ರಿರ್ತಾವ ಬಾಚಿ ಎಂತೆಂತ ಕೆಟ್ಟ ಕೆಲಸ ಮಾಡಿಸಿ ದುಡ್ಡು ಎತ್ತು ಮಡಿಕೊಂಡವಳೆ ಅಂತ ನಿನಗೂ ಗೊತ್ತದೆ. ಹೋಗು. ಸಂಬಂಧ ಅನ್ನೋದು ಕಡ್ಕೊಳ್ಳೋದು ಒಂದು 10 ನಿಮಿಷದ ಕೆಲಸ. ನಿನ್ನ ಮಗಳು ನಾ ಮಾಡ್ಕೊಡ್ದೇ ಇದ್ರು ಚಿಂತಿಲ್ಲ. ನನ್ನ ಮಗನ ಬಗ್ಗೆ ಕೆಡ್ತಾ ಮಾತಾಡಿಲ್ಲ ಅಂದ್ರೆ ಸಾಕಾಯ್ತಿತ್ತು. ನನ್ನ ಮಗನ ಬಗ್ಗೆ ಕೆಡ್ತಾ ಮಾತಾಡಿಯೇ ಕೆಟ್ಟಾಗಿ. ನಿನ್ನ ಮಗಳನ್ನ ಮಾತಾ ಮಾಡ್ಕೊ ಬರಲಿಲ್ಲ ಅಂದ್ರೆ ಕೇಳ್ತಿರು. ನನ್ನ ಮಗಂಗೆ ಇದನ್ನೇ ಹೇಳ್ಕೊಡ್ತೀನಿ ಕಣಯ್ಯ, ಇದನ್ನೇ ಹೇಳ್ಕೊಡ್ತೀನಿ. ಇವಳ್ಗಾರ ತಾಲಿ ಕಟ್ಟಿ, ಇಲ್ಲ ಅವಳಿಗಾರ ತಾಲಿ ಕಟ್ಟಿ, ಇಬ್ಬರಿಗೊಬ್ರಿಗೆ ತಾಲಿ ಕಟ್ಟಿ ನಮ್ಮ ಮಡ್ಡಿಯ ಕೇಳ್ಕಬ. ಇವಳಿಗೆ ಕಟ್ಟು ಅಂತ ಹೇಳ್ತೀನಿ ಜಯಮುಂಗಿಯ. ಯವ್ವ ನಮ್ಮತ್ತೆ ನಿಂಗಂತವಳೆ ಕಟ್ಕಿಟ್ಬಿಟ್ರೆ ತಾಳಿಯ. ಯವ್ವ ಇದೇ ನಿಂಗಂತವಳೆ ನಮ್ಮತ್ತೆ. ಏನ್ ಮಾಡ್ಲಿ ಒಂದು ಅರ್ಥ ಐತಿಲ್ಲ ಬಿಡ್ತಿಲ್ಲ. ಏನ್ ಮಾಡ್ಲಿ? ಓಕೆ ವೀಕ್ಷಕರು, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.